ನ್ಯೂಸ್ 42 ಕನ್ನಡ. ಇಪ್ಪತ್ನಾಲ್ಕನೇ ತಾರೀಕು ನೈಟು ನಮಗೆ 10 ಗಂಟೆಗೆ ಮಾಹಿತಿ ಬರುತ್ತೆ. ಚುನಾವಣಾಧಿಕಾರಿ ಫೋನ್ ಮಾಡ್ತಾರೆ, ನಿಮ್ಮ ಏಜೆಂಟು ಡಿಸ್ಕ್ವಾಲಿಫೈ ಆಗಿದ್ದಾರೆ, ಏಜೆಂಟ್ನ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ಒಂದು ಕರೆ ಮಾಡ್ತಾರೆ ಅವರು. ಅದಾದ್ಮೇಲೆ ಆದೇಶ ಹಾಕ್ತಾರೆ. ಸರ್ ಇದೊಂದೇನಾ ಮತ್ತೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕ್ವಾಲಿಫೈ ಮಾಡಿದ್ದೀರಾ? ಯಾಕೆಂದ್ರೆ ಹೆಸರು ಆಯ್ಕೆ ಮಾಡ್ಬೇಕಾಗುತ್ತೆ, ಗೊಂದಲ ಆಗುತ್ತೆ. ಯಾವ್ಯಾವ ಸಂಘ ಡಿಸ್ಕ್ವಾಲಿಫೈ ಆಗಿದೆ ಅದು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಕೇಳ್ತೀನಿ. ಯಾಕಂದ್ರೆ ಅದ್ರಲ್ಲಿ ಹೆಸರು ಚೇಂಜ್ ಮಾಡೋದು ತಿರ್ಗಾ ಸಮಸ್ಯೆ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ 1 ಅವರ್ ಕಾಲಾವಕಾಶ ಕೇಳಿ 1 ಗಂಟೆ ಆದ್ಮೇಲೆ ಹೆಸರು ಹೇಳ್ತಾರೆ. ಸೊಸೈಟಿಗಳ ಹೆಸರಲ್ಲ, ಅಧ್ಯಕ್ಷರುಗಳ ಹೆಸರು ಹೇಳ್ತಾರೆ, ಡೆಲಿಗೇಟ್ ಅವ್ರ ಹೆಸರನ್ನ ಇಂತಿಂತವ್ರು ಆಗವ್ರೆ ಅಂತ ಮಾಹಿತಿ ಕೊಡ್ತಾರೆ. ಅದಾದ್ಮೇಲೆ ಬೆಳಿಗ್ಗೆ ಹೋಗಿ ಮನವಿ ಕೊಡ್ತೀವಿ, ನಮ್ಗೆ ಯಾವುದೋ ಆದೇಶ ಬಂದಿಲ್ಲ, ಚುನಾವಣೆ ಮಾಡಿ ಸಪ್ರೇಟ್ ಒಂದು ಬೂತ್ನ ಮಡಗಿ ಅವ್ರಿಗೆ. ಈಗಾಗಲೇ ಒಂದು 6 ಮತದಾರರಿಗೆ ಒಂದು ಸಪ್ರೇಟ್ ಬೂತ್ ಮಡಗೋರು, ಅದೇ ರೀತಿ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ. ಅವರು ಯಾರ ಆದೇಶದಿಂದ ಇವತ್ತು ನೀವು ಮತದಾನ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಇವತ್ತು ಎಂಡರ್ಸ್ಮೆಂಟ್ ಕೊಡ್ತಾರೆ. ಅವತ್ತು ಚುನಾವಣೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಅದಾದ್ಮೇಲೆ ಚುನಾವಣೆ ಉಳಿದಂಥ ಮತದಾರರಿಗೆ ಚುನಾವಣೆ ನಡೀತದೆ. ನಡೆದ ನಂತರ ಚುನಾವಣೆ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು. ಯಾಕಪ್ಪ ಯಾವ ಉದ್ದೇಶಕ್ಕೆ 17 ಸಹಕಾರ ಸಂಘಗಳನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು AR ಹತ್ರ ಅರ್ಜಿ ಹಾಕ್ತೀವಿ ಮಾರನೆಗೆ ಬಂದು. ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನ ಈಗಾಗಲೇ ನಮ್ಗೆ ಕೊಟ್ಟಿದ್ದಾರೆ, ಯಾವ ಉದ್ದೇಶದಿಂದ ಮಾಡಿದ್ದೀವಿ ಅಂತೇಳಿ. ಮೋಸ್ಟ್ಲಿ ಸಹಕಾರ ರಂಗದಲ್ಲಿ ಇತಿಹಾಸದಲ್ಲೇ ಚುನಾವಣೆ ನೈಟು 10-11 ಗಂಟೆಗೆ ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು ಇದೇ ಇತಿಹಾಸ, ಇದೇ ಮೊದಲು. ಹೋದಂಥ ಸಂದರ್ಭದಲ್ಲಿ 17 ಸಹಕಾರ ಸಂಘಗಳಿಗೆ ಯಾರ್ಯಾರು ಅರ್ಜಿ ಕೊಟ್ಟಿದ್ರು, ಏನೇನು ಆದೇಶ ಮಾಡಿದ್ದೀವಿ ಅಂತೇಳಿ ಇವತ್ತು ನಮಗೆ ನಿನ್ನೆ ದಾಖಲಾತಿಗಳನ್ನು ಕೊಡ್ತಾರೆ. ಆ ದಾಖಲಾತಿಗಳು ಇವತ್ತು ದೊಡ್ಡ ವಿಠಲನಹಳ್ಳಿ ಅಂತೇಳಿ ಗ್ರಾಮ, ಈಗ ಆಲ್ರೆಡಿ ಅದು ಕಟ್ಟಡ ಕಟ್ಟಾಗಿದೆ, ಅವ್ರು ಅರ್ಜಿ ಕೊಡ್ತಾರೆ. ಅದು ಮಹಿಳಾ ಸಹಕಾರ ಸಂಘ ಇರುವಂಥದ್ದು, ಜೆಂಟ್ಸು ಸೈನ್ ಹಾಕಿ ಕೊಡ್ತಾರೆ, ಅದು ಸಂಬಂಧನೇ ಇಲ್ಲ. ಆ ಸಂಘನೂ ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂಘಕ್ಕೆ ಯಾರು ಅರ್ಜಿ ಕೊಡ್ತಾರೆ ಅದಕ್ಕೆ ನೋಟಿಸು ಇನ್ನೊಂದು ಯಾವುದೂ ಕೂಡ ಕೊಡಲಿಲ್ಲ. ಆ ಅರ್ಜಿ ಕೊಟ್ಟಿರುವಂಥದ್ದಲ್ಲಿ ಕೂಡ ನಿವೇಶ ಖರೀದಿ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾರೆ. ಅವ್ರ ಆದೇಶದಲ್ಲಿ ಕಟ್ಟಡ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಬೋನಸ್ ಕೊಟ್ಟಿಲ್ಲ ಅಂತ ಕೊಡ್ತಾರೆ. ಒಂದು ಎನ್ಕ್ವೈರಿ ಮಾಡೋದಿಲ್ಲ, ಒಂದು ನೋಟಿಸ್ ಕೊಡಲ್ಲ, ಕರೆಯೋದಿಲ್ಲ, ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ. ಚೆನ್ನಿಂಗ್ನೋಸಳ್ಳಿ ಅಂತೇಳಿ ಗ್ರಾಮ, ಸಣ್ಣ ಗ್ರಾಮ ಅದು. ಆ ಗ್ರಾಮದಲ್ಲಿ ಇವತ್ತರೆಗೂ ಕೂಡ ಕಟ್ಟಡ ಕಟ್ಟಲಿಲ್ಲ. ಆ ಸಂಘಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ, ಕಟ್ಟಡ ಕಟ್ಟಿದ್ದೀರಾ ನೀವು, ಅವ್ಯವಹಾರ ಆಗಿದೆ ನಿಮ್ಮ ಸಂಘದಲ್ಲಿ, ಆ ಉದ್ದೇಶದಿಂದ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಮತ್ತು ಸೋಗಾಲ, ಇವಾಗ ಬಂದಿರೋ ಬೋರ್ಡ್ಗೂ ಹಿಂದೆ ಬೋರ್ಡ್ಗೂ ಸಂಬಂಧ ಇಲ್ಲ, ಕಾರ್ಯದರ್ಶಿ ವಿಚಾರದಲ್ಲಿ ಏನೋ ಲೋಪ ಆಗಿದೆ ಅಂತೇಳಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಮತ್ತು ನಾರಾಯಣ್ ತಿಮ್ಮಂದೊಡ್ಡಿ ಹೊಸ ಸಂಘ 2.5 ವರ್ಷ ಆಗಿದೆ, ಅದು ಸಣ್ಣ ಗ್ರಾಮ, 2.5 ವರ್ಷ ಆಗಿದೆ. ಆ ಲೆಟ್ರಲ್ಲಿ ಬರೆದವರ 20 ವರ್ಷ ಸಂಘ ಆಗಿದೆ, ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದು ಕೂಡ ಒಂದು ಅರ್ಜಿ ಕೊಟ್ಟಿರುವಂಥ ಉದಾಹರಣೆ. ಮತ್ತು ಮುದ್ಗೆರೆ ಬಿಲ್ಡಿಂಗ್ಗೆ ಪರ್ಮಿಷನ್ ತಗೊಂಡಿಲ್ಲ ಅಂತೇಳಿ ಡಿಸ್ಕ್ವಾಲಿಫೈ ಮಾಡ್ತಾರೆ. ಇದೇ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಮತ್ತು ಚುನಾವಣೆ ದಿನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಮಾರನೆಗೆ ಇವತ್ತು ಆರ್ಡ್ರ್ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ, ಕರೆಕ್ಟಾಗಿದೆ ಅಂತೇಳಿ ಆದೇಶ ಮಾಡಿರುವಂಥದ್ದು. ವಿರೂಪ್ಸಂದ್ರ ಈಗಾಗಲೇ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟ್ ಆದೇಶನ ತಗೊಬಂದು ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಾದ್ಮೇಲೆ 10-15 ದಿನ ಬಿಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಕೋರ್ಟಲ್ಲಿ ಆದೇಶ ಇದ್ರು, ಸ್ಟೇ ಇದ್ರು ಕೂಡ ಅದನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಮತ್ತು ಕನ್ಸಂದ್ರ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ನಾವೊಂದು 10-11 ಸಂಘ ಸ್ಟೇ ತಗೊಂಡಿದ್ದೀವಿ, ಮಧ್ಯಂತರ ಆದೇಶ ತಗೊಂಡು. ಅದಾದಮೇಲೆ ಚುನಾವಣೆ ನಂತರ 15ರಿಂದ 1 ತಿಂಗಳೊಳಗಡೆ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ARಗೆ ಆದೇಶ ಮಾಡ್ತದೆ ಕೋರ್ಟು. ಅದರಲ್ಲೂ ಕೂಡ ಕನ್ಸಂದ್ರ ಇದೆ, ಕನ್ಸಂದ್ರನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಾಳ್ಗಾಡು ಕಟ್ಟಡನೇ ಇಲ್ಲ, ಬಾಡಿಗೆ ಕಟ್ಟಡದಲ್ಲಿದ್ದಾರೆ, ಅದನ್ನು ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ, ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ. ಮಳ್ಳೂರು ಪಟ್ಟಣ 2019ರಲ್ಲಿ ಸರ್ಕಾರದಿಂದ ₹5 ಸಾವಿರ ಬಂದಿದೆ, ಯಾವುದೇ ರೀತಿಯಂಥ ಅನುದಾನ, ಆಡಿಟ್ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಎಲ್ಲೂ ಅವ್ಯವಹಾರ ಆಗಿಲ್ಲ. ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಇವಾಗ ಇತ್ತೀಚೆಗೆ ಬಂದಿರುವಂಥ ಕಮಿಟಿ, ಹಿಂದೆ ಕಮಿಟಿ ಆಡಿಟ್ ರಿಪೋರ್ಟಲ್ಲಿ ಎಲ್ಲೂ ಕೂಡ ಬಂದಿಲ್ಲ. ಆ ಉದ್ದೇಶಕ್ಕೆ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡ್ತಾರೆ. ಮತ್ತು ದಸ್ವಾರ ಈಗಾಗಲೇ ಅದು ಹೈಕೋರ್ಟಿಂದ ಡೈರೆಕ್ಷನ್ ARಗೆ ಬಂದು AR ಕೂಡ ಹೈಕೋರ್ಟ್ಗೆ ವಾಪಸ್ ಹಾಕಿದ್ದಾರೆ. ಅದನ್ನು ಕೂಡ ಎಲ್ಲೂ ಕೂಡ ಡಿಸ್ಕ್ವಾಲಿಫೈ ಮಾಡಬಾರ್ದು, ಯಾಕಂದರೆ ಹೈಕೋರ್ಟ್ ಆದೇಶ ಇರೋದ್ರಿಂದ ಇದು ದುರುದ್ದೇಶದಿಂದನೇ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಮತ್ತು ಕುಕ್ಕೂರು ನಿವೇಶನ ಖರೀದಿ ಮಾಡಿಲ್ಲ, ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕುಕ್ಕೂರು ದೊಡ್ಡಿ ಸೇಮ್, ಅದನ್ನು ಕೂಡ ಅವ್ಯವಹಾರ ಆಗಿದೆ, ಬೋನಸ್ ಕೊಟ್ಟಿಲ್ಲ, ಜನರಲ್ ಬಾಡಿ ಈ ಕಾನ್ಸೆಪ್ಟಲ್ಲಿ ಅದನ್ನು ಮಾಡಿದ್ದಾರೆ.
ಮತ್ತಿಕೆರೆ ಅಂತೇಳಿ 8 ವರ್ಷ ಆಗಿದೆ ಬಿಲ್ಡಿಂಗ್ ಹೊಡೆದಾಕಿ. ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಬಿಲ್ಡಿಂಗ್ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅಧ್ಯಕ್ಷರು ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡೋರೆ. ಸಂಬಂಧನೇ ಇಲ್ಲ, ಒಂದು ನೋಟಿಸು ಇಲ್ಲ, ಬಿಲ್ಡಿಂಗೇ ಇಲ್ಲ, ಕಟ್ಟಡನೇ ಇಲ್ಲ. ಇವಾಗ 8 ವರ್ಷ ಆಗಿದೆ ಹೊಡೆದಾಕಿ. ಅದು ಕೂಡ ಬಿಲ್ಡಿಂಗ್ ಅಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಉದ್ದೇಶ ಇಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡೋರೆ. ಮತ್ತೆ ಕನ್ಮಂಗ್ಲನು ಕೂಡ ನಮ್ಮ 11 ಸಂಘದಲ್ಲಿ ಅದು ಒಂದು ಸಂಘ ಮಧ್ಯಂತರ ಆದೇಶ ಇತ್ತು. ಚುನಾವಣೆ ಆದ ನಂತರ 15ರಿಂದ 30 ದಿನಗಳ ರಿಪೋರ್ಟ್ ವರದಿ ಕೊಟ್ಟು ಆದೇಶ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕೋರ್ಟ್ ಆದೇಶ ಮಾಡಿತ್ತು. ಆದೇಶ ಮಾಡಿದ್ರು ಕೂಡ ಅದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವರು. ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡವ್ರೆ. ಮತ್ತೆ BV ಅಲ್ಲೂ ಕೂಡ ಹಣ ದುರುಪಯೋಗ ಆಗಿದೆ. ಸೆಕ್ರೆಟರಿ ನೇಮಕ ಸಾಕಷ್ಟು ವರ್ಷಗಳಾಗಿದೆ. ಸೆಕ್ರೆಟರಿ ನೇಮಕ ಮಾಡಿ ಬಿಲ್ಡಿಂಗ್ ಕಟ್ಟಿ ಅಧ್ಯಕ್ಷರಾಗಿರುವಂತದ್ದು ಹೆಚ್ಚು ಕಮ್ಮಿ 1-1.5 ವರ್ಷ ಆಗಿರ್ಬೇಕು ಮೋಸ್ಟ್ಲಿ. ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸ ಮಾಡವ್ರೆ. ಮತ್ತೆ ಬಲ್ಲಾಪಟ್ನ ಇವತ್ತು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದೆ. ಅದನ್ನು ಕೂಡ ಇವತ್ತು ಕಟ್ಟಡ ಕಟ್ಟೋದ್ರಲ್ಲಿ ನಿಮ್ದು ಅವ್ಯವಹಾರ ಆಗಿದೆ, ಸಾಕಷ್ಟು ಲೋಪ ಆಗಿದೆ ಅಂತೇಳಿ ಕಟ್ಟಡನೇ ಇಲ್ಲ, ಅದನ್ನು ಕೂಡ ಬಾಡಿಗೆ ಕಟ್ಟಡ ಇರುವಂತದ್ದು, ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಅಂಕುಸ್ನಹಳ್ಳಿ ಅಂತೇಳಿ ಅಲ್ಲಿ ಕೊಟ್ಟಿರೋ ಹೆಸರು ಸೆಕ್ರೆಟರಿ ಬೇರೆ, ಅಲ್ಲಿ ಕೆಲಸ ಮಾಡ್ತಿರೋ ಸೆಕ್ರೆಟರಿ ಬೇರೆ. ಆ ಊರವ್ರು ಯಾರು ಸೈನ್ಯ ಹಾಕಿಲ್ಲ. ಸಾಕಷ್ಟು ಊರುಗಳಲ್ಲಿ ಅವ್ರವ್ರ ಲೀಡರ್ಗಳು ಯಾರು ಸೈನ್ ಹಾಕಿಲ್ಲ. ಇವಾಗ ಕುಕ್ಕೂರಲ್ಲಿ ಯಾರು ಸೈನ್ ಹಾಕಿಲ್ಲ. ಅವರೇ ಕೂತು ಅವರೇ ಸೈನ್ ಹಾಕೊಂಡಿರುವಂತದ್ದು. ಸ್ವಾಗಲದಲ್ಲಿ ಯಾರು ಕೊಟ್ಟಾದ್ಮೇಲೆ 10-15 ದಿನ ಬಿಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಕೋರ್ಟಲ್ಲಿ ಆದೇಶ ಇದ್ರು, ಸ್ಟೇ ಇದ್ರು ಕೂಡ ಅದನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಮತ್ತೆ ಕನ್ಸಂದ್ರ ನಿಮ್ಗೆಲ್ಲ ಗೊತ್ತಿದೆ, ಮೊನ್ನೆ ನಾವೊಂದು 10-11 ಸಂಘ ಸ್ಟೇ ತಗೊಂಡಿದ್ವಿ, ಮಧ್ಯಂತರ ಆದೇಶ ತಗೊಂಡು. ಅದಾದ್ಮೇಲೆ ಚುನಾವಣೆ ನಂತರ 15ರಿಂದ 1 ತಿಂಗಳೊಳಗಡೆ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ARಗೆ ಆದೇಶ ಮಾಡ್ತದೆ ಕೋರ್ಟು. ಅದರಲ್ಲೂ ಕೂಡ ಕನ್ಸಂದ್ರ ಇದೆ. ಕನ್ಸಂದ್ರನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮಾಳ್ಗಾಡು ಕಟ್ಟಡನೇ ಇಲ್ಲ, ಬಾಡಿಗೆ ಕಟ್ಟಡದಲ್ಲಿದ್ದಾರೆ. ಅದನ್ನು ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ, ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ. ಮಳ್ಳೂರು ಪಟ್ನ 2019ರಲ್ಲಿ ಸರ್ಕಾರದಿಂದ ₹5,000 ಬಂದಿದೆ. ಯಾವುದೇ ರೀತಿಯಂತ ಅನುದಾನ, ಆಡಿಟ್ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಎಲ್ಲೂ ಅವ್ಯವಹಾರ ಆಗಿಲ್ಲ. ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಇವಾಗ ಇತ್ತೀಚೆಗೆ ಬಂದಿರುವಂತ ಕಮಿಟಿ, ಹಿಂದೆ ಕಮಿಟಿ ಆಡಿಟ್ ರಿಪೋರ್ಟ್ ಅಲ್ಲಿ ಎಲ್ಲೂ ಕೂಡ ಬಂದಿಲ್ಲ. ಆ ಉದ್ದೇಶಕ್ಕೆ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ದಸ್ವಾರ ಈಗಾಗಲೇ ಅದು ಹೈಕೋರ್ಟ್ ಇಂದ ಡೈರೆಕ್ಷನ್ AR ಬಂದು AR ಕೂಡ ಹೈಕೋರ್ಟ್ ವಾಪಸ್ ಹಾಕಿದ್ದಾರೆ. ಅದನ್ನು ಕೂಡ ಎಲ್ಲೂ ಕೂಡ ಡಿಸ್ಕ್ವಾಲಿಫೈ ಮಾಡಬಾರ್ದು. ಯಾಕಂದ್ರೆ ಹೈಕೋರ್ಟ್ ಆದೇಶ ಇರೋದ್ರಿಂದ ಇದು ದುರುದ್ದೇಶದಿಂದನೇ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಮತ್ತೆ ಕುಕ್ಕೂರು ನಿವೇಶನ ಖರೀದಿ ಮಾಡಿಲ್ಲ, ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸ ಮಾಡಿದ್ದಾರೆ. ಕುಕ್ಕೂರು ದೊಡ್ಡಿ ಸೇಮ್, ಅದನ್ನು ಕೂಡ ಅವ್ಯವಹಾರ ಆಗಿದೆ, ಬೋನಸ್ ಕೊಟ್ಟಿಲ್ಲ, ಜನರಲ್ ಬಾಡಿ ಈ ಕಾನ್ಸೆಪ್ಟ್ ಅಲ್ಲಿ ಅದನ್ನು ಮಾಡಿದ್ದಾರೆ. ಮತ್ತಿಕೆರೆ ಅಂತೇಳಿ 8 ವರ್ಷ ಆಗಿದೆ ಬಿಲ್ಡಿಂಗ್ ಹೊಡೆದಾಕಿ. ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಬಿಲ್ಡಿಂಗ್ ಅಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅಧ್ಯಕ್ಷರು ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡೋರೆ. ಸಂಬಂಧನೇ ಇಲ್ಲ, ಒಂದು ನೋಟಿಸು ಇಲ್ಲ, ಬಿಲ್ಡಿಂಗೇ ಇಲ್ಲ, ಕಟ್ಟಡನೇ ಇಲ್ಲ. ಇವಾಗ 8 ವರ್ಷ ಆಗಿದೆ ಹೊಡೆದಾಕಿ. ಅದು ಕೂಡ ಬಿಲ್ಡಿಂಗ್ ಅಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಉದ್ದೇಶ ಇಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡೋರೆ. ಮತ್ತೆ ಕನ್ಮಂಗ್ಲನು ಕೂಡ ನಮ್ಮ 11 ಸಂಘದಲ್ಲಿ ಅದು ಒಂದು ಸಂಘ ಮಧ್ಯಂತರ ಆದೇಶ ಇತ್ತು. ಚುನಾವಣೆ ಆದ ನಂತರ 15ರಿಂದ 30 ದಿನಗಳ ರಿಪೋರ್ಟ್ ವರದಿ ಕೊಟ್ಟು ಆದೇಶ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕೋರ್ಟ್ ಆದೇಶ ಮಾಡಿತ್ತು. ಆದೇಶ ಮಾಡಿದ್ರು ಕೂಡ ಅದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವರು. ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸವನ್ನ ಮಾಡವ್ರೆ. ಮತ್ತೆ BV ಅಲ್ಲೂ ಕೂಡ ಹಣ ದುರುಪಯೋಗ ಆಗಿದೆ. ಸೆಕ್ರೆಟರಿ ನೇಮಕ ಸಾಕಷ್ಟು ವರ್ಷಗಳಾಗಿದೆ. ಸೆಕ್ರೆಟರಿ ನೇಮಕ ಮಾಡಿ ಬಿಲ್ಡಿಂಗ್ ಕಟ್ಟಿ ಅಧ್ಯಕ್ಷರಾಗಿರುವಂತದ್ದು ಹೆಚ್ಚು ಕಮ್ಮಿ 1-1.5 ವರ್ಷ ಆಗಿರ್ಬೇಕು ಮೋಸ್ಟ್ಲಿ. ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂತ ಕೆಲಸ ಮಾಡವ್ರೆ. ಮತ್ತೆ ಬಲ್ಲಾಪಟ್ನ ಇವತ್ತು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದೆ. ಅದನ್ನು ಕೂಡ ಇವತ್ತು ಕಟ್ಟಡ ಕಟ್ಟೋದ್ರಲ್ಲಿ ನಿಮ್ದು ಅವ್ಯವಹಾರ ಆಗಿದೆ, ಸಾಕಷ್ಟು ಲೋಪ ಆಗಿದೆ ಅಂತೇಳಿ ಕಟ್ಟಡನೇ ಇಲ್ಲ, ಅದನ್ನು ಕೂಡ ಬಾಡಿಗೆ ಕಟ್ಟಡ ಇರುವಂತದ್ದು, ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಅಂಕುಸ್ನಹಳ್ಳಿ ಅಂತೇಳಿ ಅಲ್ಲಿ ಕೊಟ್ಟಿರೋ ಹೆಸರು ಸೆಕ್ರೆಟರಿ ಬೇರೆ, ಅಲ್ಲಿ ಕೆಲಸ ಮಾಡ್ತಿರೋ ಸೆಕ್ರೆಟರಿ ಬೇರೆ. ಆ ಊರವ್ರು ಯಾರು ಸೈನ್ಯ ಹಾಕಿಲ್ಲ. ಸಾಕಷ್ಟು ಊರುಗಳಲ್ಲಿ ಅವ್ರವ್ರ ಲೀಡರ್ಗಳು ಯಾರು ಸೈನ್ ಹಾಕಿಲ್ಲ. ಇವಾಗ ಕುಕ್ಕೂರಲ್ಲಿ ಯಾರು ಸೈನ್ ಹಾಕಿಲ್ಲ. ಅವರೇ ಕೂತು ಅವರೇ ಸೈನ್ ಹಾಕೊಂಡಿರುವಂತದ್ದು. ಸ್ವಾಗಲದಲ್ಲೂ ಕೂಡ ಮೋಸ್ಟ್ಲಿ ಯಾರು ಸೈನ್ ಹಾಕಿಲ್ಲ, ಎಲ್ಲ ಇವರೇ ಸೈನ್ ಹಾಕೊಂಡು. ಇದೆಲ್ಲ ಒಟ್ಟಾರೆ ಏನು ಫರ್ಮೋಟ್ ಏನಿದೆ, ಉದ್ದೇಶಪೂರ್ವಕವಾಗಿ ಇವತ್ತು ಅವ್ರನ್ನೇ ಆದಂತ ಟಾರ್ಗೆಟ್ ಮಾಡಿ ದುರುದ್ದೇಶದಿಂದ ಇವತ್ತು ಸರ್ಕಾರ ಅವ್ರನ್ನ ಬಳಸಿ ಏನಾದರೂ ಮಾಡಿ ಚುನಾವಣೆಯಲ್ಲಿ ಸೋಲಿಸ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇಟ್ಟು ಅವತ್ತು ನೈಟ್ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ನಮ್ಮ 17 ಸಹಕಾರ ಸಂಘಗಳು ಒಂದು ದಿನ ಆಗಿರುವಂಥದ್ದು. ಈ ಚುನಾವಣೆ ಮುಂಚೆ ನಿಮ್ಗೆಲ್ಲ ಗೊತ್ತಿದೆ, ಒಟ್ಟಾರೆ ಒಂದು 30-31 ಸಂಘ ಡಿಸ್ಕ್ವಾಲಿಫೈ ಮಾಡಿರುವಂಥ ಉದಾಹರಣೆ ನಮ್ಮ ಚನ್ನಪಟ್ಟಣದಲ್ಲಿ ನಿಮ್ಗೆಲ್ಲ ಗಮನಕ್ಕಿರಲಿ. ಈಗ ಚುನಾವಣೆ ಸೋಲು ಗೆಲುವು ಸಾಮಾನ್ಯ, ಎಲ್ಲಾ ರೀತಿಯೂ ನಾವು ಸ್ವಾಗತ ಮಾಡ್ಬೇಕು. ಇವತ್ತು ಜನ ತೀರ್ಮಾನ ಕೊಟ್ಟವ್ರೆ, ನಾವೆಲ್ಲ ಸ್ವಾಗತ ಮಾಡ್ತೀವಿ. ಅವ್ರಿಗೊಂದು ಅವಕಾಶ ಕೊಟ್ಟವ್ರೆ, ಒಳ್ಳೆ ಕೆಲಸ ಮಾಡ್ಲಿ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಅನೈತಿಕ
ಗೆಲ್ಲು, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದಿತ್ತು. ಇವತ್ತು ಇಂಥ ಕೆಟ್ಟ ಸರ್ಕಾರ ನಮ್ಗಾಗಿರುವಂಥದ್ದು ಇನ್ನೊಬ್ರಿಗೆ ಯಾರಿಗೂ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ಆಗ್ಬೇಕು. ದಯಮಾಡಿ ಇದನ್ನ ಈ ಮಾಡಿದಂತ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು, ಇವ್ರಿಗೆಲ್ಲ ನ್ಯಾಯ ಸಿಗ್ಬೇಕು. ಮತ್ತೆ 17 ಸಂಘಗಳ ಅಧ್ಯಕ್ಷರುಗಳು ಮತ್ತೆ ಆ ಸ್ಥಾನಕ್ಕೆ ಕೂರಿಸುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ಯಾವುದೇ ರೀತಿಯ ಲೋಪ ಏನಿಲ್ಲ, ಅವರೆಲ್ಲೂ ಲೋಪ ಮಾಡಿಲ್ಲ, ಅವರೆಲ್ಲ ಪ್ರಾಮಾಣಿಕವಾಗಿ ಇದ್ದಂಥವ್ರು. ಎಲ್ಲೋ ಒಂಥರ ಕಳಂಕ ತರಲಿಕ್ಕೆ ಆ ಕೆಲಸ ಮಾಡೋರೆ. ಅದಕ್ಕೆಲ್ಲ ಕಾನೂನು ರೀತಿ ಹೋರಾಟ ಮಾಡಿ ಅದನ್ನು ತರುವಂತ ಕೆಲಸ ಮಾಡ್ತೇವೆ. ಆದರೆ ಇದಕ್ಕೆ ಯಾವ ರೀತಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಸಹಕಾರಿ ರಂಗ ಉಳಿತದ, ಏನು ಮಾಡ್ತಾರೆ ಎಲ್ಲ ಮಾತಾಡೋದು 4 ಮಾತು ಒಂದು ಮಾಧ್ಯಮದಿಂದ ಮಾತಾಡೋದು ಒಳ್ಳೆ ಮಾತಾಡ್ತಾರೆ, ಮಾಡೋ ಕೆಲಸ ಈ ರೀತಿ ಮಾಡ್ತಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಸಹಕಾರಿ ರಂಗ, ಏನು ಮಾಡಬೇಕು ಅನ್ನೋದೇ ನಮ್ಗೆ ಇವತ್ತು ಅಚಲ ಆಗಿರುವಂಥದ್ದು. ಅದಕ್ಕೆ ಇವತ್ತು ಮೋಸ್ಟ್ಲಿ ನಾನು ಹೇಳಿದೆ ಆವಾಗಲೇ, ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿ ಇತಿಹಾಸದಲ್ಲೇ ನೈಟ್ ಡಿಸ್ಕ್ವಾಲಿಫೈ ಮಾಡಿ ಮತದಾನ ಕಸ್ಕೊಂಡಿರುವಂಥದ್ದು ಇದೇ ಮೊದಲನೇ ಬಾರಿ. ಹಾಗಾಗಿ ಇದಕ್ಕೆ ಅನ್ಯಾಯದ ವಿರುದ್ಧ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು. ಖಂಡಿತ ಇವತ್ತಲ್ಲ ನಾಳೆ ನಮಗೆಲ್ಲ ಗೆಲುವಾಗ್ತದೆ. ನ್ಯಾಯ ಅನ್ನೋದಿದ್ರೆ ಖಂಡಿತ ಇವತ್ತಲ್ಲ ನಾಳೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತೇಳಿ ನಂಬಿಕೆ ಇದೆ. ದಯಮಾಡಿ ತಾವುಗಳು ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಮನವರಿಕೆ ಆಗಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು. ನಮ್ಗಾದಂಥದ್ದು ಇನ್ನೊಬ್ರಿಗೆ ಮುಂದಿನ ದಿನಗಳಲ್ಲಿ ಆಗ್ಬಾರದು ಅಂತ ನನ್ನ ಭಾವನೆ. ಕಾನೂನು ಇವತ್ತು ಇಲ್ಲಿ ಕೂತಿರುವಂಥ 17 ಸಹಕಾರ ಸಂಘದ ಅಧ್ಯಕ್ಷರುಗಳು ಇಲ್ಲಿ ಕೂತವ್ರೆ, ಡೆಲಿಗೇಟ್ ಇರುವಂಥವ್ರು. ಖಂಡಿತ ಇವತ್ತಲ್ಲ ನಾಳೆ ತಿರ್ಗಾ ಅದೇ ಸಂಘದಲ್ಲಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಕಾನೂನು ಚೌಕಟ್ಟಲ್ಲಿ ಏನು ಯಾವ ರೀತಿ ಹೋರಾಟ ಮಾಡ್ಬೇಕು, ಈಗಲೇ ತಮಗೆಲ್ಲ ಹೇಳಿದ್ನಲ್ಲ ಯಾವ ರೀತಿ ಆದೇಶ ಮಾಡೋರೆ ಅಂತ. ಅವ್ರ ಕಟ್ಟಡ ಇದೆಯಾ ಇಲ್ಲ ಯಾವುದೂ ಮಾಹಿತಿ ಇಲ್ಲ. ಆಮೇಲೆ ಆಡಿಟ್ ರಿಪೋರ್ಟಲ್ಲಿ ಸಂಪೂರ್ಣವಾಗಿ ವರದಿ ಇದೆ, ಎಲ್ಲೂ ಅವ್ಯವಹಾರ ಆಗಿಲ್ಲ ಅಂತೇಳಿ. ಅವ್ರಿಗೆ ಏನಾಗಿದೆ ಯಾವುದೋ ಒತ್ತಡ, ಎಲ್ಲ ಕರೆದ್ರು ಕೂರಿಸ್ಕೊಂಡ್ರು, ಒಂದು ಆದೇಶ ಮಾಡಿದ್ರು, ನಾಳೆ ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡಿಲ್ಲ. ಆಮೇಲೆ ಕನ್ನಮಂಗ್ಲ ದಾಖಲಾತಿ ಕೊಡ್ತೀನಿ ನಿಮಗೆ, 17ನೇ ತಾರೀಕು ಒಂದು ಆರ್ಡರ್ನ ಕೊಡ್ತಾರೆ ಅವ್ರಿಗೆ. ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯ ಕಾರ್ಯನಿರ್ವಾಹಕ ಮತ್ತೆ ಟೆಸ್ಟರ್ಗೆ 17ನೇ ತಾರೀಕು ಆದೇಶ ಕೊಡ್ತಾರೆ, 13ನೇ ತಾರೀಕು ಡಿಸ್ಕ್ವಾಲಿಫೈ ಮಾಡ್ತಾರೆ. ಇವಾಗ 14 ತಾಲೂಕಲ್ಲಿ ಎಲ್ಲೂ ಇಲ್ಲದೆ ಇರುವಂಥದ್ದು ಚನ್ನಪಟ್ಟಣದಲ್ಲಿ ಮಾಡವ್ರೆ, ಪ್ರಭಾವ ಮಾಡವ್ರೆ. ಒಳ್ಳೇದಾಗ್ಲಿ, ಅವ್ರಿಗೆ ತೊಂದರೆ ಏನಿಲ್ಲ. ಅದು ನೀವುಗಳು ಜನ ಎಚ್ಚರಿಸುವಂತ ಕೆಲಸವನ್ನ ನೀವು ಮಾಡ್ಬೇಕು. ಈಗ ರಾಜಕೀಯ ಅಂದ್ಮೇಲೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇದು ಎಲ್ಲೋ ಒಂದ್ ಕಡೆ ಹೇಳಿದ್ನಲ್ಲ ನಿಮ್ಗೆ, ವಾಮ ಮಾರ್ಗದ ರಾಜಕಾರಣ ಮಾಡವ್ರೆ. ರಾಜಕೀಯನೇ ಅನ್ಬೇಕಲ್ಲ, ಒಂದೇ ದಿನ 17 ಸಂಘ ತೆಗಿಬೇಕಂದ್ರೆ ಅದು ರಾಜಕೀಯ ದುರುದ್ದೇಶನೇ ಅಲ್ವಾ. ಮತ್ತೆ ಇಲ್ಲಿ ಹಾಕಿರೋ ಸೈನ್ಗಳು ಮ್ಯಾಕ್ಸಿಮಮ್ ಯಾವ ಸೈನ್ಯ ಹಾಕಿಲ್ಲ, ಆ ಗ್ರಾಮದಲ್ಲಿ ಸಂಬಂಧನೇ ಇಲ್ಲ, ಒಂದಕ್ಕೊಂದು ಲಿಂಕ್ ಇಲ್ಲ, ಎಲ್ಲೋ ಕೂತ್ ಸೈನ್ ಹಾಕ್ಸಿರುವಂಥದ್ದು. ನೋಡಿ, ರಾಜಕಾರಣದಲ್ಲಿ ಏಳು ಬೀಳು ಸಾಮಾನ್ಯ. ಇವತ್ತು ಅವ್ರದ್ದು ಸರ್ಕಾರ ಇದೆ, ಅವ್ರ MLA ಇದ್ದಾರೆ, ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡ್ತಾವ್ರೆ. ರೊಟೇಷನ್ ಇವೆಲ್ಲ ಮುಂದಿನ ದಿನಗಳಲ್ಲಿ. ಇವತ್ತು ನಾವು ಕೂಡ 7 ವರ್ಷ ಅಧಿಕಾರ ಮಾಡಿದ್ವಿ. ನಾವು ಈ ಥರ ಸಣ್ಣ ಪುಟ್ಟ ಸಣ್ಣತನ ರಾಜಕಾರಣ ನಾವು ಯಾವತ್ತೂ ಮಾಡಿಲ್ಲ, ಒಬ್ರಿಗೆ ತೊಂದರೆನೂ ಕೊಟ್ಟಿಲ್ಲ. ಈ ಸರ್ಕಾರ ಯಾವ ಉದ್ದೇಶ ಇಟ್ಟು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಇದೆಲ್ಲ ರೊಟೇಷನ್ ನಿಂತು ನೀರಲ್ಲ. ಈ ರಾಜಕಾರಣದಲ್ಲಿ ರೊಟೇಷನ್ ಆಗ್ತಾ ಇರ್ತಾರೆ. ಕಾದ್ ನೋಡುವ ಏನೇನಾಗ್ತದೆ ಮುಂದಿನ ದಿನಗಳಲ್ಲಿ ನೋಡುವ. ನ್ಯೂಸ್ 42 ಕನ್ನಡ.